ಲಾಬಿ ನಡೆಸ್ತಿಲ್ವಾ ನೀವು? ಲಾಬಿ ನಮ್ಮಲ್ಲಿ ಏನ್ ಲಾಬಿ ಇಲ್ಲ. ನಿಮ್ ಪರವಾಗಿ ಯಾರು ಲಾಬಿ ನಡೆಸ್ತಿಲ್ವಾ? ನಮ್ಮ ಸಮುದಾಯದವರು ಕೇಳಿದ್ವಿ. ಆಂಜನೇಯರು, ಮುನಿಯಪ್ಪ ಸಾಹೇಬ್ರು, ಚಂದ್ರಪ್ಪ ಅವರು ಎಲ್ಲರೂ ಸಹ ನಮ್ಮ ಹುಡುಗನಿಗೆ ಸೋದರ ಮಾವ ಆಂಜನೇಯರು ಹೌದು ಬಹಳ ಓಡಾಟವನ್ನ ಮಾಡಿದ್ರು. ಬೆಂಗಳೂರು ಟು ಡೆಲ್ಲಿ ನಿಮ್ಗೆ ಕೊಡಿಸ್ಬೇಕು ಅಂತೇಳಿ ಅಡ್ಡಾಡಿಲ್ಲ. ಒಂದ್ಸರಿ ಕೇಳಿದ್ವಿ ನಾವು, ನಮಗೆ ಕೊಡ್ರಿ ಅಂತಕ್ಕಂಥದ್ದು ಪ್ರಯತ್ನ ಪಟ್ಟು ಅದನ್ನ ಪರಿಗಣಿಸಿದ್ರು. ನಮ್ಮ ಹೈಕಮಾಂಡ್ ಕೆಲವು ಅವ್ರದೇ ಆದಂತ ಒಂದು ಮೂಲದಿಂದ ರಿಪೋರ್ಟ್ಗಳು ತಗೊಂಡ್ರು, ಸರ್ವೆ ಮಾಡಿಸಿದ್ರು. ಎಲ್ಲ ಸಚಿವರು, ಎಲ್ಲ ಶಾಸಕರ ಇವ್ರಿಗೆ ಕೊಟ್ರೆ ಹಾಗೆ, ಇವ್ರಿಗೆ ಕೊಟ್ರೆ ಹಾಗೆ, ಇವ್ರಿಗೆ ಕೊಟ್ರೆ ಹೆಂಗ್ ಬರುತ್ತೆ, ಪ್ರಾಂತವಾರು ಎಲ್ಲವನ್ನೂ ಅಧ್ಯಯನ ಮಾಡಿ ಈ ಸಮುದಾಯದವರ ಪ್ರಾಂತ್ಯವನ್ನು ಮಾಡಿದಾಗ ನಮ್ಮ ಅದಕ್ಕೊಂದ್ ಸ್ವಲ್ಪ ನಾವು ಅದರಲ್ಲಿ ಘೋಷಣೆ ಆಯ್ತು. ಮತ್ತೆ ಮುಖ್ಯ ನಮ್ಮ ರಾಹುಲ್ ಗಾಂಧಿ ಅವರ ಕನಸು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ರ ಕಡೆಗಿದ್ದ ಅದು ನಮಗೆ ಶ್ರೀರಕ್ಷೆ ಆಯ್ತು. ನಿಮ್ಗೇನ್ ಅನಿಸ್ತು ನಿಮ್ಮ ಸಮುದಾಯಕ್ಕೆ, ದಲಿತ ಎಡಗೈ ಸಮುದಾಯದಲ್ಲಿ ನಿಮಗೆ ಸಿಕ್ಕಂತ ಅವಕಾಶ, ಮಧ್ಯ ಕರ್ನಾಟಕ ಭಾಗದಲ್ಲಿರುವಂತಹ ಆ ನಿಮ್ಮ ಸಮುದಾಯವನ್ನ ಕಂಪ್ಲೀಟ್ ಆಗಿ ಮುಂದಿನ ಚುನಾವಣೆಯಲ್ಲಿ ಕ್ಯಾಚ್ ಅಪ್ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್ ಏನಾದ್ರೂ ನಿಮಗೆ ಸಿಕ್ತು ಅಂತ ಅನಿಸ್ತಾ ಇದೆಯಾ? ಈ ಸಮುದಾಯ ಎಂದಿನಿಂದಲೂ ನಮ್ಮ ಗಾಂಧೀಜಿ ಕಾಲದಿಂದ, ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದನೂ ಸಹ ಈ ಸಮುದಾಯ ಯಾವತ್ತು ಕಾಂಗ್ರೆಸ್ನ ಒಂದು ಭದ್ರಕೋಟೆ, ಯಾವತ್ತು ಕಾಂಗ್ರೆಸ್ ಅನ್ನ ರಕ್ಷಣೆ ಮಾಡ್ಕೊಂಡಿರ್ತಕ್ಕಂಥ ಸಮುದಾಯ. ಈಗಿನವರೆಗೂ ಸಹ ಈಗ ಪ್ರೆಸೆಂಟ್ ನಮ್ಮವ್ರು ಯಾರು ಸಹ ಹಿಂದಿನ ನೀವು ಯಾರು ಹೋದ್ರು ಸಹ ಅವ್ರಿಗೆ ಕೈ ಹಸ್ತ ಬಿಟ್ರೆ ಏನು ಗೊತ್ತಿಲ್ಲ. ಆ ತರ ಒಂದು ಕಾಂಗ್ರೆಸ್ ಅನ್ನ ಪೋಷಣೆ ಮಾಡ್ಕೊಂಡ್ ಬಂದಿರತಕ್ಕಂಥ ಸಮುದಾಯ. ಹಂಗ ನಮಗೆ ನಮ್ಮ ಸಮುದಾಯವನ್ನು ಸಂಘಟನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಅದು ವಿಶೇಷವಾಗಿ ಇವಾಗ ಸಾಮಾಜಿಕ ನ್ಯಾಯ ಸಿಗೋಂಥ ಪಕ್ಷ ಯಾವ್ದಾರಿದ್ರೆ ಅದು ಕಾಂಗ್ರೆಸ್ ಅಂತಕ್ಕಂಥದ್ದು ನಮಗೆ ಇವತ್ತು ನಾವು ಯಾರಾದ್ರೂ ಇಲ್ಲಿ ಕೂತಿದ್ದೇವೆ ಅಂದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಅಂತಕ್ಕಂಥದ್ದು ನಾವು ಮರಿಬಹುದು. ಮತ್ತೆ ಎಲ್ಲ ಸಂವಿಧಾನಾತ್ಮಕವಾಗಿ ಕೊಡ್ತಕ್ಕಂಥ ವೃತ್ತಿಗಳನ್ನ ಇಲ್ಲಿ ಅನುಸರಿಸ್ತಕ್ಕಂಥ ಪಕ್ಷ ನಮ್ದು ಕಾಂಗ್ರೆಸ್ ಪಕ್ಷ.